ಸರ್ ನಮಸ್ಕಾರ ಮೆಹಬೂಬ್ ಶರೀಫ್ ಅವರೇ. ನಮಸ್ಕಾರ ಸರ್. ದೊಡ್ಡ ಮಟ್ಟದ ಆಘಾತಕಾರಿ ಸುದ್ದಿ ಬರ್ತಾ ಇದೆ. ಏನೋ ತುಂಬಾ ಜಯಮಾರ್ತಾಂಡ ಆನೆ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ ಅನ್ನುವಂಥದ್ದು ಇಲ್ಲಿವರೆಗೆ ಸುದ್ದಿ ಬರ್ತಾ ಇತ್ತು. ನಿಮ್ಮ ಹತ್ರ ಏನಿದೆ ಸರ್ ಅಪ್ಡೇಟು? ಸರ್ ಈಗ ನಾನು ತಗೊಂಡಿರುವಂತ ಮಾಹಿತಿ ಪ್ರಕಾರ ಸ್ವಲ್ಪ ಹೊತ್ತು ಮುಂಚೆ ಟ್ರೀಟ್ಮೆಂಟ್ ಚಿಕಿತ್ಸೆ ನಡೀತಾ ಇದೆ, ಅದಕ್ಕೆ ತುಂಬಾ ಗಂಭೀರವಾಗಿದೆ ಅಂತ ಕೇಳ್ಪಟ್ಟೆ. ಆದ್ರೆ ಈಗ ಕೊನೆಯುಸಿರು ಎಳ್ದಿದೆ ಅಂತಾನು ಕೂಡ ಕೇಳ್ಪಟ್ಟೆ ಸರ್. ಜೈ ಏನ್ ಮಾರ್ತಾಂಡ ಆನೆ ಇನ್ನಿಲ್ಲ ಅಂತಾನು ಕೇಳ್ಪಟ್ಟೆ ಸರ್. ತುಂಬಾ ಬೇಸರ ಆಗುತ್ತೆ. ಜೈ ಮಾರ್ತಾಂಡ ಈಗ ಇನ್ನಿಲ್ಲ ಅಂತ ಹೇಳಿದ್ರು. ಸರ್ ಅಂದ್ರೆ ಎರಡೆರಡು ಪ್ರಾಣ ಹೋಯ್ತಲ್ಲ ಸರ್. ಒಂದು ಜಯಮಾರ್ತಾಂಡ ಆನೆ ಸಾಯ್ತೀಗ, ಹೌದು ಸರ್. ಅದಾದ್ಮೇಲೆ ಹೆಣ್ಮಗಳು ಅವ್ರು ಸತ್ತೋಗ್ಬಿಟ್ರು. ಹೌದು ಅದರಲ್ಲಿ ಆ ಹೆಣ್ಮಗಳು ಪಾಪ ಅವ್ರ ಯಜಮಾನ್ರು ಬಂದ್ಬಿಟ್ಟು ಅವ್ರ ಅಂಗಾಂಗ ದಾನ ಮಾಡೋ ಪ್ರಯತ್ನ ಪಟ್ರು. ಅಂತ ಸಮಯದಲ್ಲೇನು, ಅಂತ ವಿಘಾತಕಾರಿ ಸಮಯದಲ್ಲೇನು ಹೌದು ಸರ್. ಜೈ ಮಾರ್ತಾಂಡ ಆನೆ ಇದೆಯಲ್ಲ ಸರ್, ಏನಾಗಿತ್ತು ಸರ್? ನಿನ್ನೆ ಯಾವ ರೀತಿ ದಾಳಿ ಆಗಿತ್ತಿದು? ಸರ್ ನಿನ್ನೆ ದಿವಸ ನೋಡಿ, ಕಂಚನ್ ಮತ್ತೆ ಜೈ ಮಾರ್ತಾಂಡ ಪಕ್ಕ ಪಕ್ಕನೆ ನಿಂತ್ಕೊಂಡು ಸ್ನಾನ ಮಾಡಿಸ್ತಾ ಇರ್ತಾರೆ. ಮಾವುತರುಗಳು ಮತ್ತೆ ಕಾವಾಡಿಗಳು ಇರ್ತಾರೆ. ಅದ್ರ ನಂತರ ಈಗ ಏನು ಪ್ರವಾಸಿಗರು ಬರ್ತಾರೋ, ಈಗ ಏನ್ ಪ್ರವಾಸ, ಈಗ ಆನೆ ನೋಡಲು, ಆನೆ ವೀಕ್ಷಣೆ ಮಾಡಲು, ಅದ್ರ ಜೊತೆಗೆ ಒಂದು ಕಾಲ ಕಳೆಯಲು ಏನ್ ಇರ್ತಾರೋ ಅವರ ಒಂದು ಆಸೆಗೆ ಇವತ್ತು ಈ ಒಂದು ಸಾವಾಗಿದೆ ಅಂತಾನೆ ಹೇಳ್ಬೋದು ಸರ್. ಯಾಕಂತ ಹೇಳಿದ್ರೆ ಇದು ಆನೆ ಮೂಕ ಪ್ರಾಣಿ ಇದೆ, ಅದ್ರ ಮೇಲೆ ದೂರು ಕೂಡ ಪ್ರಯೋಜನ ಇಲ್ಲ. ಅಂದ್ರೆ ಇದು ಆನೆ ಕಾದಾಟ ನಡೆಸೋ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ಅಕ್ಕಪಕ್ಕ ನಿಂತಿರುವಂತ ಜೈ ಮಾರ್ತಾಂಡ ಮತ್ತೆ ಕಂಜನ್ ಆನೆಗೆ ಮದ ಸ್ಟಾರ್ಟ್ ಆಗಿರ್ಬೋದು ಅಥವಾ ಹಳೆ ಸಿಟ್ಟಿರ್ಬೋದು, ಇದ್ದಕ್ಕಿದ್ದಂಗೆ ಜೈ ಮಾರ್ತಾಂಡ ಆನೆ ಮೇಲೆ ದಾಳಿ ಮಾಡುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಯುವತಿ ಏನ್ ಮಹಿಳೆ ಇರ್ತಾರೆ, ಅವರ ಒಂದು ಪತಿರಾಯನು ಕೂಡ ಅವ್ರ ಜೊತೆಲಿ ಇರ್ತಾರೆ, ಮಗು ಕೂಡ ಇರುತ್ತೆ. ಆ ಸಂದರ್ಭದಲ್ಲಿ ಅವ್ರು ತಪ್ಪಿಸ್ಕೊಳ್ತಾರೆ, ಇವ್ರು ಅಡಿ ಸಿಕ್ಕಾಕೊಳ್ತಾರೆ. ಯಾಕಂತ ಹೇಳಿದ್ರೆ ಕಂಜನ್ ಹೊಡೆದಿರೋ ರಭಸಕ್ಕೆ ಈ ಜೈ ಮಾರ್ತಾಂಡ ಆನೆ ಈ ಮಹಿಳೆ ಮೇಲೇನೆ ಬೀಳುತ್ತೆ. ಬಿದ್ದಾಗ ಏನಾಗುತ್ತೆ, ಕಾಲಡಿ ಸಿಕ್ಕಾಕೊಳ್ತಾರೆ ಇವರು. ಮತ್ತೆ ಅವ್ರಿಗೆ ಹೊರಗೆ ಬರಕ್ ಆಗಲ್ಲ. ಅವರ ಒಂದು ಪತಿರಾಯ ಮಗುಗಿಟ್ಕೊಂಡು ಅವ್ರನ್ನ ಎಳಿತಾರೆ. ಆ ವಿಡಿಯೋ ಎಲ್ಲ ವೈರಲ್ ಆಗಿದೆ, ನೋಡ್ತಾ ಇರ್ಬೋದು ನೀವು. ಆ ಸಂದರ್ಭದಲ್ಲಿ ಅಷ್ಟೊತ್ತಿಗೆ ಅವರ ಒಂದು ಪ್ರಾಣ ಪಕ್ಷಿ ಹಾರೋಗಿರುತ್ತೆ. ಆದ್ರೆ ಕೊನೆಗೂ ಕೂಡ ಅವರ ಒಂದು ಕಣ್ಣು ದಾನ ಮಾಡಿ, ಕಣ್ಣೀರಲ್ಲೂ ಕಣ್ಣು ದಾನ ಅಂತ ಹೇಳ್ಬಿಟ್ಟು ಒಂದು ಸಾರ್ಥಕತೆ ಮೆರೆದಿರುವಂತಹ, ಮಾನವತೆ ಮೆರೆದಿರುವಂತಹ ಕೆಲಸನೂ ಕೂಡ ಅವರು ಪತಿರಾಯ ಮಾಡಿದ್ದಾರೆ. ಇದು ಒಂದು ನಾವೆಲ್ಲರೂ ಕೂಡ ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸುವಂತ ಕೆಲಸನೂ ಕೂಡ ಮಾಡಬೇಕಾಗುತ್ತೆ. ಹಾಗಾಗಿ ಇವತ್ತು ನೋಡಿ, ನಮ್ಮ ಜೈ ಮಾರ್ತಾಂಡಕ್ಕೆ ತುಂಬಾ ರಭಸವಾಗಿ ಹೊಟ್ಟೆ ಭಾಗಕ್ಕೆ ತಿವಿದಿರುತ್ತೆ. ಸರ್ ಏನ್ ಹೇಳ್ತಾ ಇದ್ರಂದ್ರೆ, ನನ್ಗೊಬ್ರು ಹೇಳ್ತಾ ಇದ್ರು, ಗುಪ್ತಾಂಗದೊಳಗೂ ತಿವುದಿದೆ ಅನ್ನುವಂಥದ್ದು, ಬದುಕುದು ಕಷ್ಟ ಅಂತಿದ್ರು. ಹೌದು ಆದ್ರೆ ಅದು ನಿಜನೇ ಆಯ್ತಲ್ಲ ಸರ್? ಯಾವ ರೀತಿ ತಿವ್ದಿತ್ತಂತೆ, ಎಲ್ಲೆಲ್ಲಿ ತಿವ್ದಿತ್ತಂತೆ ಸರ್? ಸರ್, ಏನ್ ಹೊಟ್ಟೆ ಭಾಗ, ಹೊಟ್ಟೆ ಈಗ ಹಿಂದ್ಗಡೆ ಕಾಲು ಮಧ್ಯಭಾಗ ಏನಿರುತ್ತೆ, ಅಲ್ಲಿ ಒಂದು ದಂತ ಪೂರ್ತಿಯಾಗಿ ಒಳಗ್ ಹೋಗುತ್ತೆ. ಒಳಗ್ ಹೋದ ಸಂದರ್ಭದಲ್ಲಿ 5-6 ಬಾರಿ ಅದು ಡೋಸ್ ಕೊಡುತ್ತೆ. ಡೋಸ್ ಅಂತ ಹೇಳಿದ್ರೆ ನೂಕುತ್ತೆ. ಆನೆಗಳು ನೂಕೋದಂದ್ರೆ ಒಂದು ಬಲಿಷ್ಠವಾದ ಮರಗಳನ್ನೇ ಬೀಳಿಸ್ಬಿಡುತ್ತೆ. ಅಂತ ಸಂದರ್ಭದಲ್ಲಿ ಹೊಟ್ಟೆ ಭಾಗಕ್ಕೆ ಅದರ ಒಂದು ಏನು ಗುಪ್ತಾಂಗಗಳಿರುತ್ತೆ ಆ ಭಾಗಕ್ಕೆ ಏನ್ ಚುಚ್ಚುತ್ತೋ ಆ ಸಂದರ್ಭದಲ್ಲಿ ಗಂಭೀರವಾಗಿ ನಮ್ಮ ಮಾರ್ತಾಂಡ ಆನೆ ಗಂಭೀರವಾಗಿ ಗಾಯಗೊಳ್ಳುತ್ತೆ. ಆದ್ರೆ ನಿನ್ನೆಯಿಂದ ಗಂಭೀರ ಸ್ಥಿತಿಲೇ ಇತ್ತು. ಇವತ್ತು ಬೆಳಿಗ್ವರೆಗೂ ಚಿಕಿತ್ಸೆ ನಡೀತಾ ಇತ್ತು. ಆದ್ರೆ ಇವಾಗ ಕೊನೆಯುಸಿರು ಎಳ್ದಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಬಂದಿದೆ ಸರ್. ಇದು ಒಂಥರ ಬೇಸರ ಆಗುತ್ತೆ. 2 ಜೀವಗಳು ಇವತ್ತು ಇಲ್ಲ. ಕಣ್ಮುಂದೆ ನಿನ್ನೆ ಏನು ದುರಾದೃಷ್ಟನೋ ದುರ್ಘಟನೆನೋ ಅಂತ ಏನು ಕೆಟ್ಟ ಟೈಮ್ ಅಂತಾನೆ ಹೇಳಕ್ ಆಗ್ತಿಲ್ಲ ಸರ್. ನಿನ್ನೆ ಆ ಹೆಣ್ಮಗಳು ಕೊನೆ ಉಸಿರು ಹೇಳಿದ್ರು, ಇದೇ ಹೌದು. ಸಮಯಕ್ಕೆ ಇದೇ ಟೈಮ್ಗೆ ಕೊನೆ ಉಸಿರು ಎಳೆದಿದ್ದವರು. ಹೌದು ಇವತ್ತು ಜಯ ಮಾರ್ತಾಂಡ ಕರೆಕ್ಟಾಗಿ 24 ತಾಸು ಅಂದ್ರೆ ಕರೆಕ್ಟಾಗಿ ಇವತ್ತು ಅದನ್ನು ಬೆಳಗ್ಗೆನೆ ಅಂದ್ರೆ 10-11 ಗಂಟೆಗೆ. ನಿನ್ನೆ ಯಾವ ಸಂದರ್ಭದಲ್ಲಿ ಈ ಘಟನೆ ನಡೀತೋ ಅದೇ ಸಂದರ್ಭಕ್ಕೆ ನಿನ್ನೆ ಹೆಣ್ಮಗಳು ಸಾವನ್ನಪ್ಪಿದ್ದಾರೆ. ಇದೇ ಸಂದರ್ಭಕ್ಕೆ ಒಂದು ದಿವಸ ಕಳೆದ ನಂತರ ಇದೇ ಸಂದರ್ಭ ಇದೇ ಸಮಯದಲ್ಲಿ ಈಗ ನಮ್ಮ ಜೈ ಮಾರ್ತಾಂಡ ಆನೆ ಕೂಡ ಕೊನೆಯುಸಿರು ಎಳೆದಿದೆ ಸರ್. ಸೊ ಜೈ ಮಾರ್ತಾಂಡನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು. ಹೌದು ಸರ್, ಎಲ್ಲರೂ ನಾವೆಲ್ಲ ಬೇಸರದ ಸಂಗತಿ, ಅದರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಮತ್ತೆ ಈಗ ನೋಡೋದಕ್ಕೆ ನಮ್ಗೆ ಜೈ ಮಾರ್ತಾಂಡ ಆನೆ ಸಿಗೋದಿಲ್ಲ. ಆದ್ರೆ ಇನ್ ಮುಂದಕ್ಕಾದ್ರೂ ನಾವು ದೂರದಿಂದ ನೋಡಿ ಇಂಥ ಘಟನೆಗಳು ಸಂಭವಿಸಬಾರ್ದು. ಒಂದ್ ಆನೆ ಮದ ಬಂದಿರೋ ಸಂದರ್ಭದಲ್ಲಿ ದೂರಾನೇ ಇಡಬೇಕು ಆನೆಗಳಿಗೂ ಕೂಡ. ಇದನ್ನ ಮಾವುತರು ಇಲಾಖೆಯವರು ಕೂಡ ಇದನ್ನ ಈಗ ಗಮನದಲ್ಲಿ ಹರಿಸ್ಕೋಬೇಕು. ಸ್ನಾನ ಮಾಡಿಸೋ ಸಂದರ್ಭದಲ್ಲೂ ಕೂಡ ಒಂದಾನೆಯಿಂದ ಒಂದಾನೆಗೆ ದೂರ ಇಟ್ಟೆ, ಒಂದು 50 ಮೀಟರ್ ಆದ್ರೂ ದೂರ ಇಟ್ಟೆ ಸ್ನಾನನೂ ಕೂಡ ಮಾಡಿಸ್ಬೇಕು ಅಂತ ನಾನು ಹೇಳ್ತೀನಿ. ಯಾಕಂತ ಹೇಳಿದ್ರೆ ಪ್ರಾಣಿ ಒಂದು ಸಹಜ, ಈ ಎಲ್ಲ ಫೈಟ್ ಆಡೋದು ಮತ್ತೆ ಒಂದರಿಂದ ಒಂದು ಕಾದಾಟ ಮಾಡೋದೆಲ್ಲ ಸಹಜವಾಗಿ ಪ್ರಾಣಿಗಳಲ್ಲಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ಯಾವಾಗ ಏನಾಗುತ್ತಂತ ಹೇಳಲ್ಲ. ಯಾವುದು ಮದ ಇರುತ್ತೋ ಅದಕ್ಕೆ ಒಂದು
ಒಂದು 2 ಆನೆ ಶಕ್ತಿ ಬಂದ್ಬಿಡುತ್ತೆ ಮದ ಬಂದಾಗ. ಆ ಸಂದರ್ಭದಲ್ಲಿ ಎಂತ ಬಲಿಷ್ಠ ಆನೆ ಇದ್ರೂ ಹೊಡೆದಾಕುತ್ತೆ. ಹಾಗಾಗಿ 1 ಆನೆನ ದೂರ ಇಟ್ಟು ಸ್ನಾನ ಮಾಡಬೇಕು, ದೂರ ಕಟ್ಟಾಕ್ಬೇಕು. ಮತ್ತೆ ನೋಡೋದಕ್ಕೂ ದೂರ ಇದ್ರು ಏನ್ ತೊಂದರೆ ಇಲ್ಲ. ನಮ್ಮ ದುಬಾರೆಯಲ್ಲಿ ಏನು ಜಾಗಕ್ಕೇನೋ ಕಮ್ಮಿ ಇಲ್ಲ, ಜಾಗ ತುಂಬಾ ಇದೆ. ಆನೆಗಳು ಕಟ್ಟಾಕಕ್ಕಾಗಿರ್ಬೋದು, ಅದನ್ನ ಮೇಸಕ್ಕಾಗಿರ್ಬೋದು, ಏನೇ ಆಗಿರ್ಬೋದು. ಒಂದು ಪ್ರವಾಸಿ ಸ್ಥಾನನೂ ಕೂಡ ಇದೆ. ಯಾವತ್ತು ಮತ್ತೆ ಮುಂದಕ್ಕೆ ಈ ರೀತಿ ಒಂದು ಕಪ್ಪು ಚುಕ್ಕೆ ಬರಬಾರ್ದು ನಮ್ಮ ದುಬಾರೆಗೆ. ಇಷ್ಟು ವರ್ಷ ನಡೆದಿರುವಂತ ಘಟನೆಗಳು ನಿನ್ನೆ ನಡೆದೋಗಿದೆ. ಇದನ್ನ ಈಗ ಒಂದು ಕರಪ್ಷನ್ ಮಾಡ್ಕೋಬೇಕು. ಇದನ್ನ ಮತ್ತೆ ಸರಿಪಡಿಸ್ಕೋಬೇಕು ಸರ್. ಇದು ಸರಿ, ಆಯ್ತು ಸರ್. ಸರ್, ಇದೊಂದು ಜೈ ಮಾರ್ತಾಂಡ ಆನೆ ಹಿಡಿಯೋತ್ತಿಗೆ ನೀವು ಇದ್ರ